ಲೇಡೀಸ್ ಅಂಡ್ ಜೆಂಟಲ್ಮನ್, ಡಿಕೆ ಶಿವಕುಮಾರ್ ಅವರ ದೆಹಲಿ ಯಾತ್ರೆ, ದೆಹಲಿ ಭೇಟಿ ಇಡೀ ರಾಜ್ಯ ರಾಜಕಾರಣದಲ್ಲಿ ದೊಡ್ಡ ಮಟ್ಟದ ತಲ್ಲಣವನ್ನ ಹುಟ್ಟು ಹಾಕಿಬಿಟ್ಟಿದೆ. ಡಿಕೆ ಶಿವಕುಮಾರ್ ದೆಹಲಿಯಲ್ಲಿ ಯಾರನ್ನ ಭೇಟಿಯಾಗ್ತಾರೆ, ಯಾವ ತಂತ್ರಗಾರಿಕೆಯನ್ನ ಮಾಡ್ತಾರೆ, ಅವರೇ ಹೇಳೋ ಹಾಗೆ ಕೇವಲ ಕೇಂದ್ರ ಜಲಸಂಪನ್ಮೂಲ ಇಲಾಖೆಯೊಂದಿಗೆ ಅವರು ಮಾತುಕತೆಯನ್ನ ಆಡ್ತಾರಾ, ಕೇವಲ ಪ್ರಿಯಾಂಕಾ ಗಾಂಧಿ ಜೊತೆ ಮಾತುಗಳನ್ನ ಆಡ್ತಾರಾ, ಅಥವಾ ಅಧಿಕಾರ ಹಸ್ತಾಂತರದ ಕುರಿತಂತೆ, ಕುರ್ಚಿಯ ಗಾದಿಯ ಕಿತ್ತಾಟದ ಕುರಿತಂತೆ ತಮ್ಮದೇ ಆಗಿರ್ತಕ್ಕಂತಹ ರಣತಂತ್ರಗಳನ್ನ ರೂಪಿಸ್ತಾರಾ? ಈಗಾಗಲೇ ಅದಕ್ಕೆ ಪೂರಕವಾಗುವಂತಹ ಎಲ್ಲ ವ್ಯವಸ್ಥೆಯನ್ನು ಕೂಡ ಅವರು ಮಾಡ್ಕೊಂಡು ಹೋಗಿದ್ದಾರಾ ಅನ್ನುವಂತಹ ಪ್ರಶ್ನೆಗಳು ಹುಟ್ಕೊಂಡಿರ್ತಕ್ಕಂಥದ್ದು ರಾಜ್ಯ ರಾಜಕಾರಣದಲ್ಲಿ, ವಿರೋಧ ಪಕ್ಷಗಳಾಗಿರತಕ್ಕಂಥ ಬಿಜೆಪಿ ಮತ್ತು ಜೆಡಿಎಸ್ ನಲ್ಲಿ, ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಲ್ಲಿ ಒಂದು ರೀತಿಯ ದೊಡ್ಡ ಪ್ರಶ್ನೆಗಳು ಎದ್ದು ನಿಂತಿರ್ತಕ್ಕಂಥದ್ದು. ಆ ಕುರಿತ ಒಳ ಸುಳಿಗಳನ್ನ ನಾನು ನಿಮಗೆ ಹೇಳ್ತಾ ಇದ್ದೇನೆ. ಎಸ್, ನೀವು ನೋಡ್ತಾ ಇದ್ದೀರಾ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ, ಇದು ಎಕ್ಸ್ಪ್ಲೈನರ್. ನಾನು ಹಬೀಬ್ ದಂಡಿ. ಎಸ್ ವೀಕ್ಷಕರೇ, ಡಿಕೆ ಶಿವಕುಮಾರ್ ಅವರು ದೆಹಲಿಗೆ ಹೊರಡುವ ಮುನ್ನ ಮಾಧ್ಯಮದವರಿಗೆ ಸ್ಫೋಟಕ ಹೇಳಿಕೆಗಳನ್ನು ಕೊಟ್ಟು ಹೋಗಿರ್ತಕ್ಕಂಥದ್ದು. ಬಹಳ ಮಾರ್ಮಿಕ ಮಾತುಗಳನ್ನು ಆಡುವಂತಹ ಡಿಕೆ ಶಿವಕುಮಾರ್ ಈ ಬಾರಿಯೂ ಕೂಡ ಅಂತಹದ್ದೇ ಮರ್ಮಭರಿತ ಮಾತುಗಳನ್ನು ಆಡಿರ್ತಕ್ಕಂಥದ್ದು. ರಾಜ್ಯದಲ್ಲಿರ್ತಕ್ಕಂಥ ಸಿದ್ದರಾಮಯ್ಯ ಅಂಡ್ ಟೀಮ್ ಮತ್ತು ಸಿದ್ದರಾಮಯ್ಯ ಬೆಂಬಲಿಗರು, ಯತೀಂದ್ರ ಮತ್ತಿತರರಿಗೆಲ್ಲರಿಗೂ ಕೂಡ ಒಂದು ರೀತಿಯ ಎಚ್ಚರಿಕೆಯ ಗಂಟೆಯಾಗಿ ಹೋಗ್ಬಿಟ್ಟಿದೆ. ಸ್ವತಃ ಡಿಕೆ ಶಿವಕುಮಾರ್ ಅವರ ಮಾತುಗಳಲ್ಲೇ ಹೇಳೋದಾದ್ರೆ ಅವ್ರು ಹೇಳ್ತಾರೆ, ನನಗೆ ಯಾವುದೇ ರೀತಿಯ ಗೊಂದಲ ಇಲ್ಲ, ಗೊಂದಲ ಬೇರೆಯವರಿಗೆ ಇರಬಹುದು ಅನ್ನುವಂಥ ಒಂದು ಮಾತನ್ನ ಹೇಳ್ತಾರೆ. ಯಾವ ಬಗ್ಗೆ ಅದನ್ನ ಮಾರ್ಮಿಕವಾಗಿ ಹಾಗೆ ಇಟ್ಟುಬಿಡ್ತಾರೆ. ಜೊತೆಗೆ ಮುಂದುವರೆದು, ನಾನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಏನು ಮಾತಾಡ್ಕೋಬೇಕು ಅದನ್ನ ಮಾತಾಡ್ಕೊಂಡಿದ್ದೀವಿ, ಅದನ್ನ ನಿಮ್ಮ ಮುಂದೆ ಬಹಿರಂಗ ಪಡಿಸುವಂತಹ ಅವಶ್ಯಕತೆ ಇಲ್ಲ ಅನ್ನುವಂಥ ಮಾತನ್ನ ಮಾಧ್ಯಮದವರಿಗೆ ಹೇಳ್ತಾರೆ. ಇದ್ರ ಜೊತೆಗೆ ನಾನು ಸಿಎಂ ಕದ್ದು ಮುಚ್ಚಿ ಏನು ಮಾತಾಡ್ಕೊಂಡಿಲ್ಲ, ಏನ್ ಮಾತಾಡ್ಕೋಬೇಕು ಅದನ್ನ ಮಾತಾಡ್ಕೊಂಡಿದ್ದೀವಿ ಅಂತ ಹೇಳ್ತಾರೆ. ಅದಲ್ಲದೆ ಸಚಿವರು, ಶಾಸಕರು, ಅಂದ್ರೆ ರಾಜ್ಯ ಕಾಂಗ್ರೆಸ್ ಪಕ್ಷದಲ್ಲಿರ್ತಕ್ಕಂಥ ಸಚಿವರು, ಶಾಸಕರು ಯಾರು ಕೂಡ ಸಿಎಂ ಕುರ್ಚಿ ಬಗ್ಗೆ ಮಾತನಾಡಬಾರದು. ನನ್ನ ಪರ ಅಥವಾ ಸಿಎಂ ಅವರ ಪರ ವಿರೋಧ ಯಾರ ಬಗ್ಗೆ ಮಾತನಾಡಿದ್ರು ಕೂಡ ಅದು ಪಕ್ಷದ ವರ್ಚಸ್ಸಿಗೆ ಧಕ್ಕೆ ಆಗುತ್ತೆ ಅನ್ನುವಂಥ ಒಂದು ಮಾತನ್ನ ಹೇಳಿದ್ರು. ಮುಂದುವರೆದು ಇನ್ನೊಂದು ಗಂಭೀರ ಮಾತನ್ನ ಹೇಳಿದ್ರು. ಎಲ್ಲರೂ ಕೂಡ ತಮ್ಮ ತಮ್ಮ ಬಾಯಿ ಮುಚ್ಚಿಕೊಂಡು ಇರಬೇಕು ಅಂತಂದೇಳಿ ಮಲ್ಲಿಕಾರ್ಜುನ ಖರ್ಗೆ ಅವರು ಹೇಳಿದ್ದಾರೆ. ಅದನ್ನ ನಾವು ಫಾಲೋ ಮಾಡಬೇಕಿದೆ ಅನ್ನುವಂಥ ಒಂದು ಮಾತನ್ನ ಹೇಳ್ತಾ ಅವರು ಏರ್ಪೋರ್ಟಿಗೆ ಹೋಗಿರ್ತಕ್ಕಂಥದ್ದು. ಇದು ದೊಡ್ಡ ಮಟ್ಟದ ಚರ್ಚೆಯನ್ನು ಹುಟ್ಟುಹಾಕ್ತಾ ಇದೆ. ಯಾರ್ಯಾರು ತಮ್ಮ ಬಾಯಿಯನ್ನ ಬೊಂಬಾಯಿ ಮಾಡಿಕೊಂಡು ಬಾಯಿಗೆ ಬಂದ ಹಾಗೆ ಮಾತನಾಡ್ತಿದ್ದಾರೋ ಅಧಿಕಾರ ಹಸ್ತಾಂತರಕ್ಕೆ ಸಂಬಂಧಪಟ್ಟ ಹಾಗೆ, ಅವರೆಲ್ಲರಿಗೂ ಹೇಳ್ತಿರ್ತಕ್ಕಂತಹ ಮಾತು ಇದು ಡಿ ಕೆ ಶಿವಕುಮಾರ್. ಪ್ರಮುಖವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಮಗ ಕೂಡ ಆಗಿರ್ತಕ್ಕಂಥ ಯತೀಂದ್ರ ಸಿದ್ದರಾಮಯ್ಯನವರ ಎಡವಟ್ಟ ಮಾತುಗಳಿಗೆ, ಏಕದಂ ತಾವೇ ಹೈಕಮಾಂಡ್ನಂತೆ ನಿರ್ಧಾರಗಳನ್ನು ತಿಳಿಸುವಂತ ಮಾತುಗಳಿಗೆ ಕಡಿವಾಣ ಹಾಕಲಿಕ್ಕೆ ಡಿ ಕೆ ಶಿವಕುಮಾರ್ ತುಂಬಾ ಒಂದು ರೀತಿ ಬೇಸರದ ಇಂಡೈರೆಕ್ಟ್ ಆದ ಮಾತುಗಳನ್ನು ಹೇಳಿದ್ದಾರೆ ಅನ್ನುವಂಥದ್ದು. ಇದಷ್ಟೇ ಅಲ್ಲದೆ ಈಗಾಗಲೇ ಡಿ ಕೆ ಶಿವಕುಮಾರ್ ದೊಡ್ಡ ಮಟ್ಟದ ತಂತ್ರಗಾರಿಕೆ ತಗೊಂಡೇನೋ ಡೆಲ್ಲಿಗೆ ಹೋಗಿದ್ದಾರೆ. ಇದ್ರ ಜೊತೆಗೆ ಇಲ್ಲಿರ್ತಕ್ಕಂಥ ವಿರೋಧ ಪಕ್ಷದ ನಾಯಕರು ಕೂಡ ಯತೀಂದ್ರ ಸಿದ್ದರಾಮಯ್ಯ ಅವರ ಮೇಲೆ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಮೈಸೂರಿನಲ್ಲಿ ಪ್ರತಾಪ್ ಸಿಂಹ ಮಾತನಾಡಿ, ಯತೀಂದ್ರ ಅವರೇ ಹೈಕಮಾಂಡ್ ರೀತಿ ವರ್ತಿಸ್ತಾ ಇದ್ದಾರೆ, ಯತೀಂದ್ರ ಅವರು ಯಾವತ್ತಾದ್ರೂ ಮೈಸೂರು ಒಂದು ಅಭಿವೃದ್ಧಿ ಬಗ್ಗೆ ಮಾತನಾಡಿದಾರಾ, ಕೇವಲ ಬರೀ ಕುರ್ಚಿ ಹಸ್ತಾಂತರದ ಬಗ್ಗೆ ಮಾತಾಡ್ತಾರೆ ಅನ್ನುವಂಥ ಆರೋಪವನ್ನು ಮಾಡಿರ್ತಕ್ಕಂಥದ್ದು. ಹಾಗಾಗಿ ಇಲ್ಲಿ ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು ಈ ಒಂದು ಡಿ ಕೆ ಶಿವಕುಮಾರ್ ಅವರ ಏನು ದೆಹಲಿ ಪ್ರವಾಸ ಇದೆ, ದೆಹಲಿ ಭೇಟಿ ಇದೆ, ಇಲ್ಲಿ ಆಗುವಂತಹ ಬೆಳವಣಿಗೆಗಳು ಪ್ರಮುಖವಾಗಿ ಏನೇನು ಅಂತಂದ್ರೆ, ಪ್ರಮುಖವಾಗಿ ಡಿ ಕೆ ಶಿವಕುಮಾರ್ ಈಗ ಯತೀಂದ್ರ ಎಡವಟ್ಟು ಹೇಳಿಕೆಗಳ ಕುರಿತಂತೆ ಒಂದು ಶೀಘ್ರವಾದ ಮತ್ತು ತುಂಬ ಕಠಿಣವಾದ ತೀರ್ಮಾನವನ್ನು ತೆಗೆದುಕೊಳ್ಳೋಕೆ ಹೈಕಮಾಂಡ್ ಒತ್ತಾಯವನ್ನು ಮಾಡ್ತಾರೆ, ಯತೀಂದ್ರಗೆ ನೋಟಿಸ್ ಕೊಡಲಾಗುತ್ತೆ ಅನ್ನುವಂಥ ಒಂದು ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಇದರ ಜೊತೆಗೆ ಫೆಬ್ರವರಿ 16ಕ್ಕೆ ಈಗೇನು ಸಾಧನಾ ಸಮಾವೇಶ ಹಾವೇರಿಯಲ್ಲಿ ಇದೆ ಅಲ್ವಾ, ಅದರ ಮೇಲೆ ಕರಿನೆರಳು ಬೀಳದಂತೆ ಡಿ ಕೆ ಶಿವಕುಮಾರ್ ಇವರ ಬಾಯಿ ಮುಚ್ಚಿಸ್ಲಿಕ್ಕೆ, ಸಿದ್ದರಾಮಯ್ಯನವರ ಬೆಂಬಲಿಗರ ಬಾಯಿ ಮುಚ್ಚಿಸ್ಲಿಕ್ಕೆ ಪ್ರಯತ್ನ ಪಡ್ತಾರೆ ಅನ್ನುವಂಥದ್ದು ಎರಡನೇದು. ಮೂರನೇದು, ಈಗಾಗಲೇ ರಾಹುಲ್ ಗಾಂಧಿ ಮೇಲಿಂದ ಮೇಲೆ ಡಿ ಕೆ ಶಿವಕುಮಾರ್ ಅವರಿಗೆ ನಿರ್ಲಕ್ಷ್ಯವನ್ನ ವ್ಯಕ್ತಪಡಿಸ್ತಾ ಇದ್ದಾರಲ್ವಾ, ಯಾವುದೇ ಭೇಟಿ ಕೊಡದ ಹಾಗೆ ಅಥವಾ ಅಧಿಕಾರಕ್ಕೆ ಅವರನ್ನ ಕನ್ಸಿಡರ್ ಮಾಡದೇ ಇರೋ ಹಾಗೆ, ಅದೆಲ್ಲವನ್ನೂ ಕೂಡ ಪ್ರಿಯಾಂಕಾ ಗಾಂಧಿ ಮುಂದೆ ಒಂದು ರೀತಿ ತಮ್ಮ ನೋವನ್ನ, ಅಸಮಾಧಾನವನ್ನ ತೋಡ್ಕೊಳ್ಳುವಂಥ ಕೆಲಸ ಡಿ ಕೆ ಶಿವಕುಮಾರ್ ಮಾಡ್ತಾರೆ. ಇವತ್ತು ಅಸ್ಸಾಂ ಚುನಾವಣೆ ಕುರಿತಂತ ಮೀಟಿಂಗ್ ಇದೆ, ಆ ಮೀಟಿಂಗ್ ನಲ್ಲಿ ಆ ಕೆಲಸವನ್ನ ಮಾಡ್ತಾರೆ ಅನ್ನುವಂಥದ್ದು.
ಇದ್ರ ಜೊತೆಗೆ ಈಗ ತಮ್ಮ ಬಳಿ ಸುಮಾರು ಒಂದು 50ರಿಂದ 60 ಜನ ಶಾಸಕರ ಸಹಿ ಕೂಡ ಡಿ ಕೆ ಶಿವಕುಮಾರ್ ಒಯ್ದಿದ್ದಾರೆ. ಇದನ್ನ ಹೈಕಮಾಂಡ್ಗೆ ಪ್ರೆಸೆಂಟ್ ಮಾಡ್ತಾರೆ. ಯಾಕಂದ್ರೆ ಈಗಾಗಲೇ ಹೇಳಲಾಗ್ತಾ ಇತ್ತು ಡಿ ಕೆ ಶಿವಕುಮಾರ್ ಅವರಿಗೆ ನಂಬರ್ ಇಲ್ಲ ಅಂತಂದೇಳಿ. ಆದರೆ ಆ ನಂಬರ್ ಗೇಮ್ ಅನ್ನ ಆಟವನ್ನು ಕೂಡ ಅವರು ಆಡ್ಲಿಕ್ಕೆ ಹೊರಟಿರ್ತಕ್ಕಂಥದ್ದು. ಜೊತೆಗೆ ನೋಡಿ, ಇನ್ನೊಂದು ಭೇಟಿ ಇದೆ. ಡಿ ಕೆ ಶಿವಕುಮಾರ್ ಹೇಳಿದ ಹಾಗೆ ಜಲಸಂಪನ್ಮೂಲ ಇಲಾಖೆಯ ಕೇಂದ್ರ ಸಚಿವರ ಜೊತೆ ನಾನು ಭೇಟಿ ಮಾಡ್ತೀನಿ, ಅವರ ಇಲಾಖೆಗೆ ಸಂಬಂಧಪಟ್ಟಂತೆ ಮಾತನಾಡ್ತೀನಿ ಅಂತ ಹೇಳ್ತಿದಾರಲ್ವಾ. ಅಲ್ಲೂ ಕೂಡ ಇದೇ 50, 60, 70, 80 ನಮ್ಮ ಇಕ್ಬಾಲ್ ಹುಸೇನ್ ಹೇಳಿರೋ ಹಾಗೆ 90 ಜನ ಶಾಸಕರ ಲಿಸ್ಟ್ ಅನ್ನ ಬಿಜೆಪಿ ನಾಯಕರಿಗೆ ಮೆಸೇಜ್ ಕಳಿಸೋದ್ರ ಮೂಲಕ ತಮ್ಮ ರಾಜಕೀಯ ನಡೆಯನ್ನ ನಡೀತಿದ್ದಾರೆ, ತಂತ್ರಗಾರಿಕೆಯನ್ನ ಮಾಡ್ತಿದ್ದಾರೆ ಅನ್ನುವಂಥದ್ದು. ಇದೆಲ್ಲಕ್ಕಿಂತ ಹೊರತಾಗಿ ದೊಡ್ಡ ಮಟ್ಟದಲ್ಲಿ ಇನ್ನೊಂದು ಬೆಳವಣಿಗೆ ಇವತ್ತು ನಡೀತಾ ಇದೆ. ಸ್ವತಃ ಡಿ ಕೆ ಶಿವಕುಮಾರ್ ಅವರ ಸಹೋದರ ಆಗಿರ್ತಕ್ಕಂಥ ಮಾಜಿ ಸಂಸದ ಡಿ ಕೆ ಸುರೇಶ್ ಇದೇ 40-50 ಶಾಸಕರೊಂದಿಗೆ ಇವತ್ತು ರೆಸಾರ್ಟ್ ಸೇರಿಕೊಳ್ಳಲಿದ್ದಾರೆ. ಒಂದು ಕಡೆ ಅಣ್ಣ ಡಿ ಕೆ ಶಿವಕುಮಾರ್ ಅವರು ದೆಹಲಿಯಲ್ಲಿ ರಾಜಕಾರಣವನ್ನು ಮಾಡ್ತಾ ಇದ್ರೆ, ತಮ್ಮ ಬೆಂಬಲಿಗರ ಶಾಸಕರೊಂದಿಗೆ ಡಿ ಕೆ ಸುರೇಶ್ ರೆಸಾರ್ಟ್ನಲ್ಲಿ ಇವತ್ತು ಉಳಿಯಲಿದ್ದಾರೆ. ಇಲ್ಲಿ ಶಾಸಕರನ್ನ ತಮ್ಮ ಕೈಯಲ್ಲಿ ಇಟ್ಟುಕೊಂಡು ರಾಜಕಾರಣವನ್ನ ಬೆಂಗಳೂರಿನಲ್ಲಿ ತಮ್ಮ, ಡೆಲ್ಲಿಯಲ್ಲಿ ಅಣ್ಣ ಇಬ್ಬರು ಸೇರಿ ಸಹೋದರರು ಒಂದು ದೊಡ್ಡ ಮಟ್ಟದ ರಾಜಕೀಯ ತಂತ್ರಗಾರಿಕೆ ಮಾಡ್ತಾ ಇದ್ದಾರೆ. ಹೈಕಮಾಂಡ್ ಅನ್ನ ಮನವೊಲಿಸಲಿಕ್ಕೆ ಅಥವಾ ಬಗ್ಗಿಸಲಿಕ್ಕೆ ಅನ್ನುವಂಥದ್ದು ದೊಡ್ಡ ಮಟ್ಟದ ಚರ್ಚೆಗೆ ಈಡಾಗಿರ್ತಕ್ಕಂಥದ್ದು. ಸ್ವತಃ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಈ ಕುರಿತಂತೆ ಸಿಡಿಮಿಡಿಗೊಳ್ತಾ ಇದ್ದಾರೆ. ಜೊತೆಗೆ ಡಿ ಕೆ ಶಿವಕುಮಾರ್ ಅವರ ಬಗ್ಗೆ ಅವರು ಹೇಳಿಕೆಯನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು. ನಾನು ಯಾವುದೇ ರೀತಿಯ ನಾನು ತಲೆಯನ್ನು ಕೆಡಿಸ್ಕೊಳ್ಳೋದಿಲ್ಲ, ಆದರೆ ಡಿ ಕೆ ಶಿವಕುಮಾರ್ ಹೋಗಿರ್ತಕ್ಕಂಥದ್ದು ಅವರ ಒಂದು ಇಲಾಖೆ ಸಂಬಂಧಿತ ವಿಚಾರಗಳಿಗೆ ಮಾತ್ರ ಅನ್ನುವಂಥ ಮಾತನ್ನ ಸಿದ್ದರಾಮಯ್ಯ ಹೇಳಿರ್ತಕ್ಕಂಥದ್ದು. ಹಾಗಾಗಿ ಈಗ ಈತ ಕಡೆ ತಮ್ಮ, ಅತ್ತ ಕಡೆ ಅಣ್ಣ ಇಬ್ಬರೂ ಸೇರಿ ಸಿದ್ದರಾಮಯ್ಯನವರ ಕುರ್ಚಿಯ ಮೇಲೆ ಯಾವ ರೀತಿ ಪ್ರಭುತ್ವವನ್ನು ಸಾಧಿಸ್ತಾರೆ ಅನ್ನುವಂಥದ್ದು ದೊಡ್ಡ ಮಟ್ಟದಲ್ಲಿ ಇನ್ನು 2 ದಿನದಲ್ಲಿ ಹೊರಗೆ ಬರಲಿದೆ. ಎಸ್ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಎಕ್ಸ್ಪ್ಲೈನರ್. ಹೇಗೆ ಡಿ ಕೆ ಶಿವಕುಮಾರ್ ದೆಹಲಿಯಲ್ಲಿ ಮತ್ತು ಡಿ ಕೆ ಸುರೇಶ್ ತಮ್ಮ ಬೆಂಬಲಿಗರ ಶಾಸಕರೊಂದಿಗೆ ರೆಸಾರ್ಟ್ನಲ್ಲಿ ರಾಜ್ಯ ರಾಜಕಾರಣವನ್ನ ಹಿಡಿತವನ್ನ ತೆಗೆದುಕೊಳ್ತಿದ್ದಾರೆ ಅನ್ನೋದ್ರ ಜೊತೆಗೆ ಡಿ ಕೆ ಶಿವಕುಮಾರ್ ಅವರ ಮಾಧ್ಯಮದ ಕುರಿತ ಮಾತನ್ನ ಮತ್ತೆ ನೆನಪಿಸ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಅವ್ರು ಹೇಳ್ತಾರೆ, ನನಗೆ ಗೊಂದಲ ಇಲ್ಲ, ಗೊಂದಲ ಬೇರೆಯವರಿಗೆ ಇರಬಹುದು ಅನ್ನುವಂಥದ್ದು. ಹಾಗಾಗಿ ಡಿ ಕೆ ಶಿವಕುಮಾರ್ ಅವರ ಈ ಆತ್ಮವಿಶ್ವಾಸ ಇದೆಯಲ್ಲ, ಆತ್ಮವಿಶ್ವಾಸ ಯಾವ ಪ್ರತಿಫಲವನ್ನ ಕೊಡುತ್ತೆ ಅನ್ನುವಂಥದ್ದು ಕೇವಲ 2 ದಿನದಲ್ಲಿ ಗೊತ್ತಾಗಲಿದೆ. ಮುಂದಿನ ಮತ್ತೊಂದು ವಿಚಾರದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ, ನಿಮ್ಮ ಫೋಕಸ್ ಟಿವಿ.